Hello friends, welcome to Ayush KSET Net online classes. ಇವತ್ತು ನಾವು 2022 ಅಸಿಸ್ಟೆಂಟ್ ಪ್ರೊಫೆಸರ್ ಕನ್ನಡ ಪ್ರಶ್ನೆ ಪತ್ರಿಕೆ ಭಾಗ 2 ಕುರಿತು ಚರ್ಚೆ ಮಾಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗುವುದಿಲ್ಲ? ಪಟ್ಟಿ 1ರಲ್ಲಿ ತತ್ವಪದಕಾರರ ಹೆಸರುಗಳು ಹಾಗೂ ಪಟ್ಟಿ 2ರಲ್ಲಿ ತತ್ವಪದಗಳ ಸಾಲುಗಳನ್ನು ಕೊಟ್ಟಿದ್ದಾರೆ. ಅವುಗಳಲ್ಲಿ 3 ಸರಿಯಾಗಿವೆ, 1 ಮಾತ್ರ ತಪ್ಪಾಗಿದೆ. ಆ ತಪ್ಪಾಗಿರುವ ಸಾಲು ಯಾವುದು? ತತ್ವಪದಕಾರ ಯಾರು ಗುರುತಿಸಬೇಕು. ಶಿಶುನಾಳ ಶರೀಫ, ಸೂಜಿಯೇ ನೀನು ಸೂಜಿಯೇ. ಇದು ಸರಿಯಾಗಿದೆ. ಸರ್ಪಭೂಷಣ ಶಿವಯೋಗಿ, ಮನವೆಂಬ ಮರ್ಕಟನ ತಡೆಯಲಾರೆನು ದೇವ. ಇದು ಕೂಡ ಸರಿಯಾಗಿದೆ. ರಾಮಪುರದ ಬಕ್ಕಪ್ಪ, ಮೂಕನಾಗಿರಬೇಕು ಈ ಜಗದೋಳು ಜ್ವಾಕೆಯಾಗಿರಬೇಕು. ಈ ಹೇಳಿಕೆ ತಪ್ಪಾಗಿದೆ. ಕಡಿಕೋಳು ಮಡಿವಾಳಪ್ಪ, ಮುಡ್ಚಟ್ಟಿನೋಳು ಬಂದು ಮುಟ್ಟಿ ತಟ್ಟಿ ಅಂತೀರಿ. ಈ ಹೇಳಿಕೆ ಕೂಡ ಸರಿಯಾಗಿದೆ. ಮೂಕನಾಗಿರಬೇಕು ಈ ಜಗದೋಳು ಜ್ವಾಕೆಯಾಗಿರಬೇಕು, ಇದು ಹೇಳಿದ್ದು ಕಡಿಕೋಳ ಮಡಿವಾಳಪ್ಪ. ಹಾಗಾಗಿ ಆಯ್ಕೆ 3 ತಪ್ಪಾದ ಹೇಳಿಕೆ ಆಗಿದ್ದರಿಂದ ಆಯ್ಕೆ 3 ಈ ಪ್ರಶ್ನೆಯ ಸರಿಯಾದ ಉತ್ತರ ಆಗ್ತದೆ. ಮೂಕನಾಗಿರಬೇಕು ಈ ಜಗದೋಳು ಜ್ವಾಕೆಯಾಗಿರಬೇಕು ಎಂದು ಹೇಳಿದ ತತ್ವಪದಕಾರ ಎಂದರೆ ಕಡಿಕೋಳು ಮಡಿವಾಳಪ್ಪ. ಮುಂದಿನ ಪ್ರಶ್ನೆ, ಇವು ಪ್ರಭುಲಿಂಗ ಲೀಲೆ ಷಟ್ಪದಿಯ ಕೃತಿಯಲ್ಲಿರುವ ಸಾಲುಗಳು. ಚಾಮರಸ ಬರೆದಿರುವ ಪ್ರಭುಲಿಂಗ ಲೀಲೆ ಷಟ್ಪದಿಯ ಭಾಮಿನಿ ಷಟ್ಪದಿಯ ಕೃತಿಯಲ್ಲಿರುವ ಸಾಲುಗಳು ಯಾವುವೆಂದರೆ ಬಿ ಮತ್ತು ಡಿ. ಬಿ ಮತ್ತು ಡಿ. ನಾವು ಪರದೇಶಿಗಳು, ಬಡವರು, ನೀವು ದೊರೆಗಳು, ಮೇಲೆಯೇ ನಿಮ್ಮೈ ದೇವಿ ರಾಜಕುಮಾರಿ, ಹಾಗೂ ನಿನಗೆ ಸಾಕಿನ್ನೇಕೆ ಬಿಡೆನಮೆ ವೃಥಾ ಬೇರೊಂದು ಸಂಕಲ್ಪನೆಯ ಬಿಡು. ಬಿ ಮತ್ತು ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಇಂದು ಸಾವ ಹೆಂಡತಿಗೆ ನಾಳೆ ಸಾವ ಗಂಡ ನೋಡವ್ವ. ಇದು ಇವರ ವಚನದ ಸಾಲು. ಮುಕ್ತಾಯಕ, ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ, ಬಸವಣ್ಣ. ಸರಿಯಾದ ಉತ್ತರ ಅಕ್ಕ ಮಹಾದೇವಿ. ಮುಂದಿನ ಪ್ರಶ್ನೆ, ಈ ಕೆಳಗಂಡ ಕಾವ್ಯಗಳಲ್ಲಿ ಯಾವುದು ಜೈನ ರಾಮಾಯಣವಲ್ಲ? ಪಂಪ ರಾಮಾಯಣ, ಕುಮುದೆಂದು ರಾಮಾಯಣ, ರಾಮ ವಿಜಯ ಚರಿತೆ, ತೊರ್ವೆ ರಾಮಾಯಣ. ಇಲ್ಲಿ ಪಂಪ ರಾಮಾಯಣ ನಾಗಚಂದ್ರಂದು, ಇದು ಜೈನ ರಾಮಾಯಣ ಇದೆ. ಕುಮುದೆಂದು ರಾಮಾಯಣ ಸಹ ಜೈನ ರಾಮಾಯಣ, ರಾಮ ವಿಜಯ ಚರಿತೆ ಸಹ ಜೈನ ರಾಮಾಯಣ. ಹಾಗಾದರೆ ತೊರ್ವೆ ರಾಮಾಯಣ ಇದು ಜೈನ ರಾಮಾಯಣ ಅಲ್ಲ. ತೊರ್ವೆ ರಾಮಾಯಣ ರಚಿಸಿದವರು ನರಹರಿ ಕವಿ, ನರಹರಿ ಅಥವಾ ಕುಮಾರ ವಾಲ್ಮೀಕಿ. ಕುಮಾರ ವಾಲ್ಮೀಕಿ. ಇದು ವೈದಿಕ ಧರ್ಮ ಕುರಿತ ರಾಮಾಯಣ ಕೃತಿಯಾಗುವುದರಿಂದ ತೊರ್ವೆ ರಾಮಾಯಣ ಜೈನ ರಾಮಾಯಣ ಆಗುವುದಿಲ್ಲ. ಪಂಪ ರಾಮಾಯಣ, ಕುಮುದೆಂದು, ರಾಮ ವಿಜಯ ಚರಿತೆ ಅವು 3 ಜೈನ ರಾಮಾಯಣ. ಆದರೆ ತೊರ್ವೆ ರಾಮಾಯಣ ನರಹರಿ ರಚಿಸಿದ ರಾಮಾಯಣ ಆಗಿರುವುದರಿಂದ, ವೈದಿಕ ಧರ್ಮ ಬ್ರಾಹ್ಮಣ ಕವಿಯಾಗಿರುವುದರಿಂದ ತೊರ್ವೆ ರಾಮಾಯಣ ಏನಿದೆ ಜೈನ ರಾಮಾಯಣ ಆಗುವುದಿಲ್ಲ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗುತ್ತದೆ? ಇಲ್ಲಿ ಕವಿಗಳು ಮತ್ತು ಅವರ ಆಶ್ರಯದಾತರನ್ನು ಕೊಟ್ಟಿದ್ದಾರೆ. 3 ಸರಿಯಾದ ಆಯ್ಕೆಗಳಿದ್ದರೆ 1 ಮಾತ್ರ ತಪ್ಪಾದ ಹೇಳಿಕೆ ಇದೆ. ಈ ಕೆಳಗಿನವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗುತ್ತದೆ?
3 ತಪ್ಪಾಗಿವೆ, 1 ಮಾತ್ರ ಸರಿಯಾಗಿದೆ. ಆ ಒಂದು ಯಾವುದನ್ನುವುದನ್ನು ಗುರುತಿಸಬೇಕು. ಆಯ್ಕೆ 1 ದೇವಚಂದ್ರ ಶ್ರೀರಂಗರಾಜ. ಆಯ್ಕೆ 2 ಗುರುಬಸವ ಪ್ರೌಢದೇವರಾಯ. ಆಯ್ಕೆ 3 ವಿಜಯಣ್ಣ ಶ್ರೀಕೃಷ್ಣದೇವರಾಯ. ಆಯ್ಕೆ 4 ಗೋವಿಂದ ವೈದ್ಯ ಚಿಕ್ಕದೇವರಾಯ. ದೇವಚಂದ್ರ ಮುಮ್ಮಡಿ ಕೃಷ್ಣರಾಜನ ಆಸ್ಥಾನದಲ್ಲಿರ್ತಾನೆ. ಶ್ರೀರಂಗನಲ್ಲ, ಮುಮ್ಮಡಿ ಕೃಷ್ಣರಾಜ. ದೇವಚಂದ್ರ ಮುಮ್ಮಡಿ ಕೃಷ್ಣರಾಜ. ಹದಿನೆಂಟುನೂರ 1838. ಇನ್ನು ಈತನ ಕೃತಿ ರಾಜಾವಳಿ ಕತೆ. ಆಯ್ಕೆ 2 ಗುರುಬಸವ ಈತ ವೀರಶೈವ ಕವಿ. ಗುರುಬಸವ ವೀರಶೈವ ಕವಿ. 2ನೇ ಪ್ರೌಢದೇವರಾಯನ ಆಶ್ರಯದಲ್ಲಿ ಈತ ಇರುತ್ತಾನೆ. ಕ್ರಿಸ್ತಶಕ 1430. ಹಾಗಾದರೆ ಇಲ್ಲಿ ಸರಿಯಾದ ಆಯ್ಕೆ ಗುರುಬಸವ ಪ್ರೌಢ ದೇವರಾಯ. ಇನ್ನು ವಿಜಯಣ್ಣ ಕೃಷ್ಣದೇವರಾಯ ಆಸ್ಥಾನದಲ್ಲಿದ್ದಾನೆ ಅಂತ ಕೊಟ್ಟಿದ್ದಾರೆ. ವಿಜಯಣ್ಣ ಕೃಷ್ಣದೇವರನ ಆಸ್ಥಾನದಲ್ಲಿ ಇರುವುದಿಲ್ಲ. ವಿಜಯಣ್ಣ ಒಬ್ಬ ಸಾಂಗತ್ಯ ಕವಿ. ಈತನ ಕಾಲ 1450. ಈತ ದ್ವಾದಾನುಪ್ರೇಕ್ಷೆ ಎಂಬ ಸಾಂಗತ್ಯ ಕೃತಿಯನ್ನು ರಚಿಸುತ್ತಾನೆ. ಈತನು ವೆಮ್ಮನ ಬಾವಿಯ ಪ್ರಭು ಹೊನ್ನಬಂದಿಯ ದೇವರಾಜನ ಆಸ್ಥಾನದಲ್ಲಿ ಇರುತ್ತಾನೆ. ದೇವರಾಜ ಈತ ಎಲ್ಲಿಯ ಅರಸ ಎಂದರೆ ವೆಮ್ಮನ ಬಾವಿಯ ಪ್ರಭು. ವೆಮ್ಮನ ಬಾವಿ ಎಂಬ ಪ್ರಾಂತದ ಪ್ರಭು ಆಗಿದ್ದ ದೇವರಾಜನ ಆಸ್ಥಾನದಲ್ಲಿ ವಿಜಯಣ್ಣ ಎಂಬ ಸಾಂಗತ್ಯ ಕವಿ ಇರುತ್ತಾನೆ. ಇನ್ನು ಗೋವಿಂದ ವೈದ್ಯ ಚಿಕ್ಕದೇವರಾಯನ ಆಸ್ಥಾನದಲ್ಲಿ ಇರುವುದಿಲ್ಲ. ಈತ ಸಹ ಮುಮ್ಮಡಿ ಕೃಷ್ಣನ ಆಸ್ಥಾನದಲ್ಲಿ ಇರುತ್ತಾನೆ. ಮುಮ್ಮಡಿ ಕೃಷ್ಣ ಅರಸ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಗುರುಬಸವ ಪ್ರೌಢದೇವರಾಯ. ಮುಂದಿನ ಪ್ರಶ್ನೆ, ಇವು ಗಿರಿಜಾ ಕಲ್ಯಾಣ ಚಂಪು ಕೃತಿಯಲ್ಲಿಯ ಸಾಲುಗಳು. ಗಿರಿಜಾ ಕಲ್ಯಾಣ ರಚಿಸಿದಂತಹ ಕವಿ ಹರಿಹರ. ಗಿರಿಜಾ ಕಲ್ಯಾಣ ಒಂದು ಚಂಪು ಕೃತಿ. ಈ ಚಂಪು ಕೃತಿಯಲ್ಲಿ ಬರುವ ಸಾಲುಗಳು ಯಾವ್ಯಾವು? ಸರಿಯಾದ ಉತ್ತರ ಎ ಮತ್ತು ಸಿ. ಕಳೆದುದು ಮಾಗಿ ಕೂಗಿದುದು ಕೋಗಿಲೆ ಪಲ್ಲವಿಸಿತು ಮಾಮರಂ. ಇದು ಒಂದು ಸರಿಯಾದ ಉತ್ತರ. ಆದರೆ ಅಳಿಮಲ್ಲಳಿಗೊಂಡವು ಕೋಕಿಳ ನೀಕರಂ ವ್ಯಾಕುಳಂಗ ಮಾಡುವು ಚಂದ್ರಂ ಕಳೆಗುಂದಿ ಕಂದಿದ. ಎ ಮತ್ತು ಸಿರಿ ಗಿರಿಜಾ ಕಲ್ಯಾಣದಲ್ಲಿ ಬರುವ ಹರಿಹರನ ಸಾಲುಗಳು. ಮುಂದಿನ ಪ್ರಶ್ನೆ,
ನಾಗವರ್ಮನ ಕರ್ನಾಟಕ ಕಾದಂಬರಿಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಗಮನಿಸಿ. ಈ ಮೇಲಿನ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ. 1ನೇ ನಾಗವರ್ಮ ಕರ್ನಾಟಕ ಕಾದಂಬರಿಯನ್ನು ರಚಿಸಿದ್ದಾನೆ. ಆ ಕೃತಿಗೆ ಸಂಬಂಧಿಸಿದಂತೆ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆ 4 ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆಗಳನ್ನು ಗುರುತಿಸಬೇಕು. ಮೊದಲನೇ ಹೇಳಿಕೆ ಏನಿದೆ? ಬಾಣನ ಸಂಸ್ಕೃತಿ ಕಾದಂಬರಿಯ ಕನ್ನಡ ರೂಪಾಂತರ. ಬಾಣನ ಸಂಸ್ಕೃತ ಕಾದಂಬರಿಯ ಕನ್ನಡ ರೂಪಾಂತರ. ಇದು ಸರಿನಾ ತಪ್ಪಾ? ಇದು ಸರಿಯಾಗಿದೆ. ಇದೊಂದು ಸಂಸ್ಕೃತ ಕಾವ್ಯದ ಲಭ್ಯವಿರುವ ಪ್ರಥಮ ಕನ್ನಡ ಅನುವಾದ ಕೃತಿ. ಬಾಣನ ಕಾದಂಬರಿಯ ಸಂಸ್ಕೃತ ಬಾಣ ರಚಿಸಿದ ಕಾದಂಬರಿಯನ್ನು ಈತ ಅನುವಾದ ಮಾಡ್ತಾನೆ. ಯಾರು? ನಾಗವರ್ಮ. ಇದು ಸಂಸ್ಕೃತ ಕಾವ್ಯ ಲಭ್ಯವಿರುವ ಪ್ರಥಮ ಕನ್ನಡ ಅನುವಾದ ಕೃತಿ. ಇದು ಕೂಡ ಸರಿಯಾಗಿದೆ. ಮೊದಲ ಕನ್ನಡದ ಅನುವಾದ ಕೃತಿ ಅಂದರೆ ಅದು ನಾಗವರ್ಮನ ಕರ್ನಾಟಕ ಕಾದಂಬರಿ. ಬಾಣನ ಸಂಸ್ಕೃತಿ ಕಾದಂಬರಿಯ ಕನ್ನಡ ರೂಪಾಂತರ ಮೊದಲ ಕನ್ನಡ ಅನುವಾದ ಕೃತಿ. ಇವೆರಡೂ ಸರಿಯಾಗಿವೆ. 3ನೇದು ಕರ್ನಾಟಕ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಪ್ರಕಾರದ ಕೃತಿ. ಈ ಹೇಳಿಕೆ ಏನಾಗಿದೆ? ತಪ್ಪಾಗಿದೆ. ಇದರಲ್ಲಿ ಯಾವುದೇ ಕರ್ನಾಟಕ ಇತಿಹಾಸ ಚರಿತ್ರೆ ವಿಷಯಗಳು ಬರುವುದಿಲ್ಲ. ಕರ್ನಾಟಕ ಕಾದಂಬರಿ ಒಂದು ಶೃಂಗಾರ ಕಾದಂಬರಿ ಆಗಿದೆ. ಇನ್ನು 4ನೇ ಹೇಳಿಕೆ ಪಂಪನ ಚಂಪು ಪರಂಪರೆಗೆ ತಿಲಾಂಜಲಿಯ ನಿತ್ಯ ಕೃತಿ ಎಂಬ ಪ್ರಶಂಸೆ. ಈ ಹೇಳಿಕೆ ಕೂಡ ತಪ್ಪಾಗಿದೆ. ನಮ್ಮ ಪ್ರಶ್ನೆ ಏನಿದೆ? ಮೇಲಿನವುಗಳಲ್ಲಿ ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ ಎಂದಿದ್ದಾರೆ. ತಪ್ಪಾದ ಹೇಳಿಕೆಗಳು ಅಂದರೆ ಸಿ ಮತ್ತು ಡಿ. ಮುಂದಿನ ಪ್ರಶ್ನೆ, ಇವು ಹರಿಹರ ಕವಿ ವಿರಚಿತ ಬಸವರಾಜ ದೇವರಗಳೆಯ ಸಾಲುಗಳು. ಹರಿಹರ ಕವಿ ವಿರಚಿತ ಬಸವರಾಜ ದೇವರಗಳೆ ಸಾಲುಗಳು ಯಾವ್ಯಾವು? ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ 1 ಬಿ ಮತ್ತು ಡಿ. ಶರಣರ ಪದಂಗಳಂ ಹರುಷದಿಂ ತೊಳೆಯುತಂ ಕರಮೊಸೆದು ಪಾದೋ ಉದಕಗಳಂ ತಳೆಯುತಂ ದಶಭುಜಂ. ಶರಣರ ಪದಂಗಳಂ ಹರುಷದಿಂ ತೊಳೆಯುತಂ ಕರಮೊಸೆದು ಉದಕಗಳಂ ತಳೆಯುತಂ. ಇದೊಂದು ಸರಿಯಾಗಿದೆ. ಇನ್ನೊಂದು ಡಿ, ಇಂತು ಬರುತ್ತಿರೆ ಕಂಡು ಕಿನ್ನರಯ್ಯಂ ನಿಂದು ಚಿಂತಿಸಿದೆನಿಲ್ಲಿ ಅದೇನು ಕೌತುಕವೆಂದು. ಬಿ ಮತ್ತು ಡಿ. ಬಿ ಮತ್ತು ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಇವು ರಾಘವಾಂಕನ ಹರಿಶ್ಚಂದ್ರ ಕಾವ್ಯದ ಸಾಲುಗಳು. ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಯಾವ್ಯಾವ ಹರಿಶ್ಚಂದ್ರನ ಸಾಲುಗಳು? ಸರಿಯಾದ ಉತ್ತರ ಆಯ್ಕೆ ಬಿ, ಎ ಮತ್ತು ಸಿ. ಸಿಡಿಲು ಹೊಡೆವಡೆ ಹಿಡಿದ ಕೊಡೆ ಕಾವುದೇ, ಸಿಡಿಲು ಹೊಡೆವಡೆ ಹಿಡಿದ ಕೊಡೆ ಕಾವುದೇ, ಮುನಿದು ಪೊಡವಿ ನುಂಗುವಡೆ ಮನೆ ತಾಗುವುದೇ, ಮುನಿದು ಪೊಡವಿ ನುಂಗುವಡೆ ಮನೆ ತಾಗುವುದೇ. ಇನ್ನೊಂದು, ಮಕ್ಕಳಹ ಮುನಿಗಳಂ ಬೆಸಸೆನಲು ಬೆಸಸಿ ಮುನಿ ರಕ್ಕಸಂ ರಥವೇರಿ ಚತುರಂಗ ಬಲವೇರಿಸಿ ಮಿಕ್ಕುಂ ನಡೆದಂ. ಎ ಮತ್ತು ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಇಲ್ಲಿ ವಚನಕಾರ್ತಿಯರ ಸಾಲುಗಳು ಹಾಗೂ ವಚನಕಾರ್ತಿಯರ ಹೆಸರುಗಳನ್ನು ನೀಡಲಾಗಿದೆ. ಅವುಗಳನ್ನು ಸರಿಯಾಗಿ ಹೊಂದಿಸಿ ಬರಿಬೇಕು. ಮೊದಲನೇ ವಚನಕಾರ್ತಿ ಅಂದರೆ ನೀಲಾಂಬಿಕೆ, ಮುಕ್ತಾಯಕ, ಅಕ್ಕ ಮಹಾದೇವಿ, ಸೂಳೆ ಸಂಕವೆ. ಅವರ ಸಾಲುಗಳು ಯಾವ್ಯಾವು ಅನ್ನೋದು ಗುರುತಿಸಬೇಕು. ನೀಲಾಂಬಿಕೆ ಸಾಲು ಯಾವುದು?
ನೀಲಾಂಬಿಕೆ ಸಾಲು ಯಾವುದಂದರೆ ನೆರಹಿ ಮಾಡುವ ಮಾಟ ಅಗಹರನ ಮುಟ್ಟದು. ಮುಕ್ತಾಯಕನ ಸಾಲು ಕಣ್ಣ ಮೊದಲಲ್ಲಿ ಕುಳ್ಳಿರ್ದು ಬಣ್ಣದೋರುವ ಪರಿಯ ನೋಡ ಅವ್ವ. ಅಕ್ಕ ಮಹಾದೇವಿ ಸಾಲು ಆಡದ ಭಾಷೆಯ ನುಡಿಯುವವಳಲ್ಲ ನಾನು. ಸಂಕವ್ಯೆಯ ಸಾಲು ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿಯೇ ಬತ್ತಲಿ ನಿಲ್ಲಿಸಿ ಕೊಲ್ಲುವರಯ್ಯ. ಈ ಕೆಳಗಿನಲ್ಲಿ ಸರಿಯಾದ ಆಯ್ಕೆ ಎಂದರೆ ಆಯ್ಕೆ 1. ಮುಂದಿನ ಪ್ರಶ್ನೆ. ಇಲ್ಲಿ ಸಹ ಕೃತಿಗಳು ಮತ್ತು ಆ ಕೃತಿಯಲ್ಲಿರುವ ವಿಶೇಷ ಅಂಶ ಅಥವಾ ಆ ಕೃತಿಯ ಒಂದು ಮುಖ್ಯ ಉದ್ದೇಶ ಏನದು ಅನ್ನೋದನ್ನು ನಾವು ಇಲ್ಲಿ ಗುರುತಿಸಿ ಹೇಳಬೇಕು. ಮೊದಲನೇದೇನಿದೆ ಚಾವುಂಡರಾಯ, 2ನೇದು ರಾಜಾವಳಿ ಕಥೆ, 3ನೇದು ವಿವೇಕ ಚಿಂತಾಮಣಿ, 4ನೇದು ಮಿಶ್ರಾರ್ಪಣ. ಈ ಕೃತಿಗಳ ವಿಶೇಷತೆ ಏನಿದೆ ಎನ್ನುವುದನ್ನು ಗುರುತಿಸಬೇಕು. ಚಾವುಂಡರಾಯ ಪುರಾಣ ಕೃತಿಯನ್ನು ರಚಿಸಿದವರು ಚಾವುಂಡರಾಯ. ಈ ಕೃತಿ ಏನನ್ನು ಹೇಳುತ್ತದೆ? ಈ ಕೃತಿ ಜೈನ ತೀರ್ಥಂಕರರ ಪುರಾಣ ಸಾರವನ್ನು ಒಳಗೊಂಡಿದೆ. ಜೈನ ತೀರ್ಥಂಕರ ಪುರಾಣ ಸಾರು. ಇನ್ನು 2ನೇದು ರಾಜಾವಳಿ ಕಥೆ. ಇದನ್ನು ರಚಿಸಿದವರು ದೇವಚಂದ್ರ. ದೇವಚಂದ್ರನ ಕೃತಿ ಏನು ಒಳಗೊಂಡಿದೆ? ರಾಜಾವಳಿ ಕಥೆ ಇದು ಒಂದು ಚಾರಿತ್ರಿಕ ಅಂದರೆ ಇತಿಹಾಸ ಕುರಿತು ಹೇಳುತ್ತದೆ. ಇನ್ನು ವಿವೇಕ ಚಿಂತಾಮಣಿ ಕೃತಿ ನಿಜಗುಣ ಶಿವಯೋಗಿ. ಈ ನಿಜಗುಣ ಶಿವಯೋಗಿಯ ವಿವೇಕ ಚಿಂತಾಮಣಿಯ ಕೃತಿ ಒಂದು ಜ್ಞಾನಕೋಶ ಆಗಿದೆ. ಇನ್ನು 4ನೇದು ಮಿಶ್ರಾರ್ಪಣ. ಈ ಕೃತಿ ಚೆನ್ನಮಲ್ಲಿಕಾರ್ಜುನ. ಈ ಮಿಶ್ರಾರ್ಪಣ ಕೃತಿಯ ವಿಶಿಷ್ಟತೆ ಏನಪ್ಪ ಅಂದರೆ ಇದು ವೀರಶೈವ ತತ್ವ ನಿರೂಪಣೆಯನ್ನು ಕುರಿತು ಹೇಳುತ್ತದೆ. ಚಾವುಂಡರಾಯ ಪುರಾಣ ಜೈನ ತೀರ್ಥಂಕರ ಪುರಾಣ ಸಾರ ಒಳಗೊಂಡಿದೆ. ರಾಜಾವಳಿ ಕಥೆ ಚಾರಿತ್ರಿಕ ಕಥನ ಆಗಿದೆ. ವಿವೇಕ ಚಿಂತಾಮಣಿ ಜ್ಞಾನಕೋಶ ಆಗಿದೆ. ಮಿಶ್ರಾರ್ಪಣ ಏನಾಗಿದೆ? ವೀರಶೈವ ತತ್ವ ನಿರೂಪಣೆ ಕುರಿತು ತಿಳಿಸುತ್ತದೆ. ಸರಿ, ಮುಂದಿನ ಪ್ರಶ್ನೆ. ಅಲ್ಲಮಪ್ರಭು, ಸಿದ್ದರಾಮ, ಚೆನ್ನಬಸವಣ್ಣ, ಆಯ್ದಕ್ಕಿಲಕ್ಕಮ್ಮ ಈ ವಚನಕಾರರು ಹಾಗೂ ಅವರ ಸಾಲುಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಯಾವುದು ಸರಿಯಾದದನ್ನು ಎನ್ನುವುದನ್ನು ನಾವು ಗುರುತಿಸಬೇಕು. ಅಲ್ಲಮಪ್ರಭು ವಚನದ ಸಾಲು ಹರಿವ ನದಿಗೆ ಮೈಯೆಲ್ಲ ಕಾಲು. ಸಿದ್ದರಾಮ ಕಲ್ಲಿನಲ್ಲಿ ವಲ್ಲಭನಿದ್ದಾನೆಂದು ಅಲ್ಲಾಡುತ್ತಾನೆ ನೋಡ. ಚೆನ್ನಬಸವಣ್ಣ ತನು ಮುಟ್ಟದ ಮುನ್ನ ಲಿಂಗಾರ್ಪಿತ ಮಾಡಬೇಕು. ಆಯ್ದಕ್ಕಿ ಲಕ್ಕಮ್ಮ ಲಿಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನ ಉಂಟೆ. ಇಲ್ಲಿ ಸರಿಯಾದ ಆಯ್ಕೆ ಬಿ. ಮುಂದಿನ ಪ್ರಶ್ನೆ. ಹೊಂದಿಸಿ ಬರೆಯಿರಿ. ಪಟ್ಟಿ 1ರಲ್ಲಿ ದಾಸರು ಹಾಗೂ ಪಟ್ಟಿ 2ರಲ್ಲಿ ಅವರ ಕೀರ್ತನೆ ಸಾಲುಗಳನ್ನು ನೀಡಿದ್ದಾರೆ. ಅವುಗಳನ್ನು ಸರಿಯಾಗಿ ಹೊಂದಿಸಿ ಗುರುತಿಸಬೇಕು.
ಕನಕದಾಸ, ಪುರಂದರದಾಸ, ಜಗನ್ನಾಥದಾಸ, ವಾದಿರಾಜ. ಕನಕದಾಸರ ಸಾಲು ಯಾವುದು ಇಲ್ಲಿ? ಕನಕದಾಸರ ಸಾಲು ನೆಚ್ಚದಿರು ಸಂಸಾರ ನೆಲೆಯಲ್ಲಿವಿ ಕಾಯ. ಪುರಂದರದಾಸರ ಸಾಲು ನೆಂಟರಿಗೆ ಸಾಲವನ್ನು ಕೊಡುವಾತನೇ ಮೂರ್ಖ. ಜಗನ್ನಾಥದಾಸ ಅರಿತವರಿಗೆ ಅತಿ ಸುಲಭ ಹರಿಯ ಪೂಜೆ. ವಾದಿರಾಜ ತಾಳುವಿಕೆಗಿಂತ ತಪವಿಲ್ಲ. ಇಲ್ಲಿ ಸರಿಯಾದ ಆಯ್ಕೆ ಎಂದರೆ ಆಯ್ಕೆ ಸಿ. ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಚಿದಾನಂದ ಅವಧೂತ, ಕಡಿಕೋಳ ಮಡಿವಾಳಪ್ಪ, ಕೂಡ್ಲೂರು ಬಸವಲಿಂಗ, ಕೈವಾರ ನಾರಾಯಣ ತಾತ. ಇವರು ಸಹ ಎಲ್ಲ ತತ್ವಪದಕಾರರು. ಅವರ ಸಾಲುಗಳನ್ನು ನೀಡಿದ್ದಾರೆ, ಅವುಗಳನ್ನು ಸರಿಯಾಗಿ ಹೊಂದಿಸಬೇಕು. ಚಿದಾನಂದ ಅವಧೂತ ಆಯ್ಕೆ 3. ಮುತ್ತಿನ ಮಹಿಮೆ ಮುಂದದ, ಇದರ ಗೊತ್ತು ತಿಳಿಯದೆ ಮಂದಿ ಸತ್ತು ಹೋಗ್ಯದ. ಇನ್ನು ಎರಡನೇದು ಕಡಿಕೋಳ ಮಡಿವಾಳಪ್ಪ ಆಯ್ಕೆ 4. ತೊಗಲೋಳು ತೊಗಲೊಡ್ಡು ಕುತ್ತಗಲಿ ಬಂದವ ನೀ ತಗಲ ಮಾತಾಡುವುದೇನಣ್ಣ. ಇನ್ನು ಕೂಡ್ಲೂರು ಬಸವಲಿಂಗ ಆತೂರ ಅಳಿದವ ಕಾತೂರ ಬಿಟ್ಟವ ಉತ್ತರ ಕೊಡದವ ಉತ್ತಮ. ಕೈವಾರ ನಾರಾಯಣ ತಾತರ ಸಾಲು ಯಾವುದಂದರೆ ಜಪತಪ ಎಂದು ಸನ್ಯಾಸಿಯಾಗುತ್ತಿ ಬೂದಿಯೆಲ್ಲ ಮೈಗೆ ಪೂಸಿಕೊಂಡು. ಇಲ್ಲಿ ಆಯ್ಕೆ 1 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಇದರಲ್ಲಿ ಯಾವುದು ಹೊಂದಾಣಿಕೆ ಆಗುವುದಿಲ್ಲ ಎಂದು ಕೇಳಿದ್ದಾರೆ. 4 ಆಯ್ಕೆಗಳಲ್ಲಿ ಯಾವುದು ಹೊಂದಾಣಿಕೆ ಆಗುವುದಿಲ್ಲ? ಚೆಂಬೆಳಕು ಚೆನ್ವೀರ್ ಕಣವಿ, ಸಹ್ಯಾದ್ರಿ ಕುವೆಂಪು, ದೀವಿಗೆ CPK, ರಸಚೇತನ ಅನಕ್ರ. ಇವುಗಳೆಲ್ಲ ಅಭಿನಂದನಾ ಗ್ರಂಥಗಳಿದ್ದಾವೆ. ಚೆಂಬೆಳಕು ಚೆನ್ವೀರ್ ಕಣವಿ ಸರಿಯಾಗಿದೆ, ಸಹ್ಯಾದ್ರಿ ಕುವೆಂಪು ಸರಿಯಾಗಿದೆ, ರಸಚೇತನ ಅನಕ್ರ ಸರಿಯಾಗಿದೆ. ಹಾಗಾದರೆ ಇಲ್ಲಿ ತಪ್ಪಾಗಿರುವುದು CPK ಅವರ ಅಭಿನಂದನಾ ಗ್ರಂಥ ದೀವಿಗೆ ತಪ್ಪು. ಇಲ್ಲಿ ಯಾವುದು ಹೊಂದಾಣಿಕೆ ಆಗುವುದಿಲ್ಲ ಅಂದರೆ ಆಯ್ಕೆ ಸಿ, ಹೊಂದಾಣಿಕೆ ಆಗುವುದಿಲ್ಲ. ಹಾಗಾದರೆ CPK ಅವರ ಅಭಿನಂದನಾ ಗ್ರಂಥ ಸಾರ್ಥಕ. ದೀವಿಗೆ ಅಲ್ಲ. ಮುಂದಿನ ಪ್ರಶ್ನೆ ನೆಪೋಲಿಯನ್ ಮತ್ತು ನಾಯಿ, ಇದು ಇವರ ಕವನ. ಪಂಜೆ ಮಂಗೇಶರಾಯ, ಗೋವಿಂದ ಪೈ, ಕುವೆಂಪು, SG ನರಸಿಂಹಾಚಾರ್. ನೆಪೋಲಿಯನ್ ಮತ್ತು ನಾಯಿ ಕುವೆಂಪು ಅವರ ಕವನ. ಮುಂದಿನ ಪ್ರಶ್ನೆ ಇವು GS ಶಿವರುದ್ರಪ್ಪನವರ ಕವನದ ಸಾಲುಗಳು. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಬಿ. ಯೌವನದ ತೇರಿನೋಲು ನೀ ತೇಲಿ ಬಂದೆ, ಇದೊಂದು. ರುದ್ರಭೂಮಿಯ ತುಂಬ ಬೆಂದ ಬದುಕಿನ ಬೂದಿ. ಎ ಮತ್ತು ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಹೇಳಿಕೆ ಮತ್ತು ವಿವರಣೆ ರೂಪದಲ್ಲಿದೆ. ಇಲ್ಲಿ ಹೇಳಿಕೆ ಏನಿದೆ? ಬೆಳೆಯ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಲಿಯದು ಹೇಳಿಕೆ ಇದೆ. ವಿವರಣೆ ಫಲವತ್ತಾದ ಭೂಮಿಯಲ್ಲಿ ಕಸ ಬೆಳೆದು ಬೀಳು ಬಿದ್ದಿದೆ. ಇದು ಬಸವಣ್ಣನವರ ವಚನದ ಸಾಲು. ಇದು ಹೇಳಿಕೆ ಸರಿಯಾಗಿದೆ, ವಿವರಣೆ ತಪ್ಪಾಗಿದೆ. ಮುಂದಿನ ಪ್ರಶ್ನೆ ಹಿಂದಣ ಅನಂತವನ್ನು ಮುಂದಣ ಅನಂತವನ್ನು ಒಂದೇ ದಿನ ಒಳಗೊಂಡಿತ್ತು.
ಹಿಂದಿನ ಅನಂತವನ್ನು ಮುಂದಿನ ಅನಂತ ಒಂದೇ ದಿನ ಕೂಡಿಕೊಂಡಿತ್ತು. ಇದು ಅಲ್ಲಮಪ್ರಭು ಅವರ ವಚನ ಸಾಲು. ಇಲ್ಲಿ ಹೇಳಿಕೆ ಸಹ ತಪ್ಪು, ವಿವರಣೆ ಸಹ ತಪ್ಪಾಗಿದೆ. ಮುಂದಿನ ಪ್ರಶ್ನೆ, ಅರಿದಿದುದು ಮತ್ತನುಜ ಶತಮಾಜಿ ಓಳಿತ್ತ ಅಭಿಮನ್ಯು ಓರ್ವನ ಆಳ್ತಿದ ನಿಧಾನವ ಗೆಲ್ಲ ಮೆನಗಂ. ಅಲ್ಲಿ ಅಭಿಮನ್ಯು ಒಬ್ಬ, ಇಲ್ಲಿ ನನ್ನ 100 ಜನ ಮಕ್ಕಳು ರಣದಲ್ಲಿ ಸತ್ತರು, ಇದು ನನಗೆ ಗೆಲುವಲ್ಲವೇ. ಇಲ್ಲಿ ಹೇಳಿಕೆ ತಪ್ಪು, ವಿವರಣೆ ತಪ್ಪು, ಎರಡೂ ಸಹ ತಪ್ಪಾಗಿವೆ. ಹೇಳಿಕೆ ತಪ್ಪು, ವಿವರಣೆ ತಪ್ಪು. ಮುಂದಿನ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ನಿನ್ನ ಪ್ರೀತಿಗೆ ಅದರ ರೀತಿಗೆ ಚೆಲುವು ಕನಸಿನ ಜವನಿಕೆ. ಹನಿಯನ್ನು ನಾನು ಅನುಭವಿಸುವ ರೀತಿ, ಆ ಹನಿ ನನ್ನನ್ನು ರಮಿಸುವ ರೀತಿ. ಮೀನಿನ ದೃಷ್ಟಿಯೊಳಾಯ್ತು ವಿಲಯಂ, ಹಕ್ಕಿಯ ದೃಷ್ಟಿಯೊಳ ಅಭ್ಯುದಯಂ. ಸೌಂದರ್ಯವೆಂಬುದು ಕಣ್ಣಿನ ತುತ್ತಲ್ಲ, ಕಣ್ಣಿಗೂ ಕಣ್ಣಾಗಿ ಒಳಗಿಹುದು. ಇಲ್ಲಿ ಸರಿಯಾದ ಆಯ್ಕೆ ಉತ್ತರ ಆಯ್ಕೆ ಸಿ. ಆಯ್ಕೆ ಸಿ. ನಿನ್ನ ಪ್ರೀತಿಗೆ ಅದರ ರೀತಿಗೆ. ಇದು ದ.ರಾ. ಬೇಂದ್ರೆ. ಎರಡನೇದು, ಹನಿಯನ್ನು ನಾನು ಅನುಭವಿಸುವ ರೀತಿ, ಕೆ.ಎಸ್. ನಿಸಾರ್ ಅಹಮದ್. ಮೀನಿನ ದೃಷ್ಟಿಯೊಳಾಯಿತು, ಕುವೆಂಪು. ಸೌಂದರ್ಯವೆಂಬುದು ಕಣ್ಣಿನ ತುತ್ತಲ್ಲ, ನಿಸಾರ್ ಅಹಮದ್. ಅಲ್ಲ, ಪೂತಿನ ಅವ್ರದ್ದು. ಮುಂದಿನ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಕೃಷ್ಣಕುಮಾರಿ, ಗಾಂಧಿ ಸ್ಮರಣೆ, ನಡೆದು ಬಂದ ದಾರಿ, ಕಪ್ಪು ಕಾವ್ಯ. ಈ ಕೃತಿಗಳು ಸಾಹಿತ್ಯದ ಯಾವ ಕಾಲಘಟ್ಟಕ್ಕೆ ಸೇರುತ್ತದೆ ಎಂಬುದನ್ನು ಗುರುತಿಸಬೇಕು. ನವ್ಯ, ನವೋದಯ, ದಲಿತ, ಬಂಡಾಯ. ಕೃಷ್ಣಕುಮಾರಿ ಬೇಂದ್ರೆಯವರ ಕವನ, ನವೋದಯ. ಬೇಂದ್ರೆ ರಚಿಸಿದ ಕವನ ನವೋದಯ. ಗಾಂಧಿ ಸ್ಮರಣೆ ಚಂಪಾ ಅವರ ಕವನ, ಹಾಗಾಗಿ ಇದು ಪ್ರಗತಿಶೀಲ. ನಡೆದು ಬಂದ ದಾರಿ ಅಡಿಗರ, ಹಾಗಾಗಿ ಇದು ನವ್ಯ. ಕಪ್ಪು ಕಾವ್ಯ ದಲಿತ ಕಾವ್ಯ. ಇದನ್ನು ರಚಿಸಿದವರು ಅರವಿಂದ್ ಮಾಲ್ಗತ್ತಿ. ಸರಿಯಾದ ಆಯ್ಕೆ 1. ಮುಂದಿನ ಪ್ರಶ್ನೆ, ಈ ಬಾರಿಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಲೇಖಕ ಮತ್ತು ಕೃತಿ ಎಂದು ಕೇಳಿದ್ದಾರೆ. ಈ ಬಾರಿ ಅಂದರೆ 2022ರಲ್ಲಿರ್ಬೋದು. ಇದಕ್ಕೆ ಸರಿಯಾದ ಉತ್ತರ ವಸುಧೇಂದ್ರ ತೇಜು ತುಂಗಭದ್ರ. ಮುಂದಿನ ಪ್ರಶ್ನೆ, ಇವು ಕೀರ್ತಿನಾಥ್ ಕೂರ್ತುಕೋಟೆಯವರ ಕೃತಿಗಳು. ಕೀರ್ತಿನಾಥ್ ಕೂರ್ತುಕೋಟೆಯವರ ವಿಮರ್ಶಾ ಕೃತಿಗಳು. ಸರಿಯಾದ ಉತ್ತರ ಬಯಲು ಆಲಯ, ಉರಿಯ ನಾಲಿಗೆ, ಬಿ ಮತ್ತು ಸಿ. ಮುಂದಿನ ಪ್ರಶ್ನೆ, ಇದು ಸರಿಯಾದ ಹೊಂದಾಣಿಕೆ. ಜೀವನ ರಸಿಕ ಆತ್ಮಕಥೆ, ಹಗಲುಗನಸು ಪ್ರಬಂಧ, ಸಮಾಲೋಕನ ಕಾದಂಬರಿ, ಇಲಿಬೋನು ಸಣ್ಣ ಕಥೆ. ಜೀವನ ರಸಿಕ ಆತ್ಮಕಥೆ ಆಗುವುದಿಲ್ಲ. ಹಗಲುಗನಸು ಪ್ರಬಂಧ ಆಗುತ್ತದೆ. ಪ್ರಬಂಧ ಹಾಮನಾಯಕರ, ಹಾಮನ. ಇನ್ನು
ಸಮಾಲೋಕನ ಕಾದಂಬರಿ ಅಲ್ಲ, ಇದು ತೀನಂಶ್ರೀಯವರ ವಿಮರ್ಶಾಕೃತಿ. ಇನ್ನು ಇಲಿಬೋನು ಅಸಂಗತ ನಾಟಕ, ಕತೆ ಆಗೋದಿಲ್ಲ, ಇದು ಅಸಂಗತ ನಾಟಕ. ಚದುರಂಗ. ಈ ಮೂರು ಆಯ್ಕೆಗಳು ತಪ್ಪಾಗಿದ್ದು ಆಯ್ಕೆ ಬಿ ಹಗಲುಗನಸು ಹಾಮನ ಅವರ ಪ್ರಬಂಧ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಇವು ಮಾಸ್ತಿಯವರ ನಾಟಕ ಕೃತಿಗಳಲ್ಲ ಅಂತ ಕೇಳಿದ್ದಾರೆ. ಮಾಸ್ತಿಯವರ ನಾಟಕ ಕೃತಿ ಅಲ್ಲ. ಅನಾರ್ಕಲಿ ಮತ್ತು ಕಾಕನ ಕೋಟೆ, ಕನಕಣ್ಣ ಮತ್ತು ತಾಳಿಕೋಟೆ, ಸಾವಿತ್ರಿ ಮತ್ತು ಕಲ್ಮಾಡಿಯ ಕೋಣ, ಮಂಜುಳ ಮತ್ತು ಗೌಡರ ಮಲ್ಲಿ. ಇಲ್ಲಿ ಯಾವುದು ನಾಟಕ ಕೃತಿ ಆಗುವುದಿಲ್ಲ? ಸಾವಿತ್ರಿ ಮತ್ತು ಕಲ್ಮಾಡಿಯ ಕೋಣ ಇದು ನಾಟಕ ಅಲ್ಲ, ಇವು ಸಣ್ಣ ಕಥೆಗಳು. ಮಂಜುಳ ಮತ್ತು ಗೌಡರ ಮಲ್ಲಿ ಸಹ ಕಥಾ ಪ್ರಕಾರ. ಅನಾರ್ಕಲಿ, ಕಾಕನ ಕೋಟೆ, ಕನಕಣ್ಣ, ತಾಳಿಕೋಟೆ ಇವುಗಳೆಲ್ಲ ನಾಟಕಗಳಾಗ್ತವೆ. ಆಯ್ಕೆ ಸಿ ಮತ್ತು ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ವಾಗ್ಭೂಷಣ ಪತ್ರಿಕೆಯನ್ನು ಪ್ರಕಟಿಸುತ್ತಿದ್ದ ಸಂಘ? ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತು, ಲಿಂಗಾಯತ ಅಭಿವೃದ್ಧಿ ಸಂಸ್ಥೆ. ಸರಿಯಾದ ಉತ್ತರ ಆಯ್ಕೆ ಬಿ. ಆಲೂರು ವೆಂಕಟರಾಯರು ಸ್ಥಾಪನೆ ಮಾಡ್ತಾರೆ. ಯಾವ ಪತ್ರಿಕೆ? ವಾಗ್ಭೂಷಣ ಪತ್ರಿಕೆ. ಎಷ್ಟರಲ್ಲಿ? 1896ರಲ್ಲಿ. ಎಲ್ಲಿ? ಧಾರವಾಡ. ಆಲೂರು ವೆಂಕಟರಾಯ. ಧಾರವಾಡದಲ್ಲಿ 1896ರಲ್ಲಿ ವಾಗ್ಭೂಷಣ ಪತ್ರಿಕೆಯನ್ನು ಸ್ಥಾಪನೆ ಮಾಡ್ತಾರೆ. ಈ ವಿದ್ಯಾವರ್ಧಕ ಸಂಘದಿಂದ ಪತ್ರಿಕೆ ಬಿಡುಗಡೆ ಆಗ್ತದೆ, ವಾಗ್ಭೂಷಣ ಪತ್ರಿಕೆ. ಈ ಪತ್ರಿಕೆ ಉದ್ದೇಶ ಏನಾಗಿತ್ತು ಅಂದರೆ ಹಳಗನ್ನಡ ಗ್ರಂಥಗಳ ಅಧ್ಯಯನ, ಪರಿಷ್ಕರಣ ಮತ್ತು ನಮ್ಮ ಕನ್ನಡ ಸಾಹಿತ್ಯದ ಬೆಳವಣಿಗೆ ಈ ಪತ್ರಿಕೆಯ ಉದ್ದೇಶ ಆಗಿತ್ತು. ಮುಂದಿನ ಪ್ರಶ್ನೆ, ಮರಾಠಿಯ ವಜ್ರಘಾತ ಕಾದಂಬರಿಯ ಕನ್ನಡ ರೂಪಾಂತರ? ಛತ್ರಪತಿ, ಕುಮುದಿನಿ, ಕನ್ನಡಿಗರ ಕರ್ಮಕಥೆ, ಮಾಧವಕರುಣ ವಿಳಾಸ. ಮರಾಠಿಯ ವಜ್ರಘಾತ ಈ ಕೃತಿ ರಚಿಸಿದವರು, ವಜ್ರಘಾತ ಕೃತಿ ರಚಿಸಿದವರು ಹರಿನಾರಾಯಣ ಆಪ್ಟೆ. ಯಾವ ಭಾಷೆಯಲ್ಲಿ? ಮರಾಠಿ. ಕನ್ನಡಕ್ಕೆ ಅನುವಾದ ಮಾಡಿದವರು ಗಳಗನಾಥ. ಕನ್ನಡಿಗರ ಕರ್ಮಕಥೆ ಎಂದು ಗಳಗನಾಥವರು ಹರಿನಾಡ ಆಪ್ಟೆಯವರ ಮರಾಠಿ ಕೃತಿಯನ್ನು ಅನುವಾದ ಅಥವಾ ರೂಪಾಂತರ ಮಾಡುತ್ತಾರೆ. ಸರಿಯಾದ ಉತ್ತರ ಕನ್ನಡಿಗರ ಕರ್ಮಕಥೆ. ಮುಂದಿನ ಪ್ರಶ್ನೆ, ಕ್ಷ ಮತ್ತು ಯ ಎನ್ನುವ ಪಾತ್ರಗಳಿರುವ ಅಸಂಗತ ನಾಟಕ? ಟಿಂಗರ ಬುಡ್ಡಣ, ಕೊಡೆಗಳು, ಕುಂಟ ಕುರುವತ್ತಿ, ಗುರುತಿನವರು. ಈ 4 ನಾಟಕಗಳು ಅಸಂಗತ ನಾಟಕಗಳಾಗಿವೆ. ಅಸಂಗತ. ಚಂಪಾ ಅವರು, ಚಂದ್ರಶೇಖರ ಪಾಟೀಲ್ ಅವರು ರಚಿಸಿದ ಅಸಂಗತ ನಾಟಕಗಳು. ಇಲ್ಲಿ ಕ್ಷ ಮತ್ತು ಯ ಯಾವ ನಾಟಕದಲ್ಲಿ ಬರುವ ಪಾತ್ರ ಎಂದರೆ ಕೊಡೆಗಳು ನಾಟಕದಲ್ಲಿ ಕ್ಷ ಮತ್ತು ಯ ಎನ್ನುವ ಪಾತ್ರಗಳು ಬರುತ್ತವೆ. ಮುಂದಿನ ಪ್ರಶ್ನೆ, ಅನುದಿನದ ಅಂತರಗಂಗೆ ಬದುಕು ಕೊಟ್ಟದ್ದು ಕಲಿಸಿದ್ದು, ಬರಹಗಾರ್ತಿಯ ಬದುಕು ಸೋಲಿಸಬೇಡಯ್ಯ ಗೆಲಿಸು. ಈ ಸಾಲುಗಳು ಯಾವ ಕವಿತ್ರಿಯದು? ಅನುದಿನ ಅಂತರಗಂಗೆ. ಅನುದಿನ ಅಂತರಗಂಗೆ ಇದು ಪ್ರತಿಭಾ ನಂದಕುಮಾರ್. ಬದುಕು ಕೊಟ್ಟದ್ದು ಕಲಿಸಿದ್ದು ಶಾರದಾ ಹೆಮ್ಮಿಗೆ. ಬರಹಗಾರ್ತಿಯ ಬದುಕು ಅನುಪಮ ನಿರಂಜನ್. ಸೋಲಿಸಬೇಡಯ್ಯ ಗೆಲಿಸಯ್ಯ ಪ್ರೇಮ ಕಾರಂತ್. ಸರಿಯಾದ ಉತ್ತರ ಆಯ್ಕೆ ಸಿ.
ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗುತ್ತದೆ? ಆಯ್ಕೆ 4 ಕೊಟ್ಟಿದ್ದಾರೆ. ಯಾವುದು ಹೊಂದಾಣಿಕೆ ಆಗುತ್ತದೆ ಎಂಬುದನ್ನು ಇಲ್ಲಿ ಗುರುತಿಸಬೇಕು. ಬಾಳಚಾರ, ಗೋಪಾಲಚಾರ, ಸಕ್ರಿ. ಸಕ್ರಿ, ಬಾಳಚಾರ, ಗೋಪಾಲಚಾರ ಅಂತ ನಾವು ಯಾರನ್ನು ಕರಿತೀವಿ? ಮಧುರ ಚೆನ್ನ. ಮಧುರ ಚೆನ್ನ ಅಲ್ಲ, ತಪ್ಪು. ನಾವು ಶಾಂತ ಕವಿಯನ್ನು ಕರೆಯುತ್ತೇವೆ. ಶಾಂತ ಕವಿ. ಎರಡನೇದು, ಪಂಜೆ ಮಂಗೇಶ್ ರಾಯ, ರಸಿಕರಂಗ. ರಸಿಕರಂಗ ಎಂದು ನಾವು ರಂಶ್ರೀ ಮುಗುಳಿಯವರನ್ನು ಕರೀತೇವೆ. ರಂಶ್ರೀ ಮುಗುಳಿ. ಪಿ ನರಸಿಂಗರಾವ್ ಆನಂದ. ಪಿ ನರಸಿಂಗರಾವ್ ಇವರನ್ನು ಪರ್ವತವಾಣಿ ಪರ್ವತವಾಣಿಯವರನ್ನು ನಾವು ಪಿ ನರಸಿಂಗರಾವ್ ಅಂತ ಕರಿತೀವಿ. ಆನಂದ ಎಂದರೆ ಅಜ್ಜಂಪುರ ಸೀತಾರಾಮ್. ಅಜ್ಜಂಪುರ ಸೀತಾರಾಮ್. ಹಾಗಾದರೆ ಈ ಬಾಳಚಾರ, ಗೋಪಾಲಚಾರ, ಸಕ್ರಿ, ಮಧುರ ಚೆನ್ನ ತಪ್ಪು. ಪಂಜೆ ಮಂಗೇಶ್ ರಾಯ, ರಸಿಕರಂಗ ತಪ್ಪು. ಪಿ ನರಸಿಂಗರಾವ್ ಆನಂದ ತಪ್ಪು. ಸರಿಯಾದ ಉತ್ತರ MV ಸೀತಾರಾಮಯ್ಯ ರಾಘವ. ಇವರ ಕಾವ್ಯನಾಮ ರಾಘವ. ಆಯ್ಕೆ 4 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಈ ಕೆಳಗಿನಲ್ಲಿ ಯಾವುದು ಹೊಂದಾಣಿಕೆ ಆಗುತ್ತದೆ ಎಂದು ಕೇಳಿದ್ದಾರೆ. ಮನಸುಖರಾಯನ ಮನಸ್ಸು, ಕೊರಡಕಲ್ ಸದಾಶಿವರಾಯರು. ಬೇಡಿಕೊಂಡವರು ರಾಘವೇಂದ್ರ ಖಾಸ್ನೀಸ್. ಬಳ್ಳಾರಿ ವಿಚಿತ್ರಂ AB ನರಗುಂದ. ನೀರ ಮೇಲೆ ನಡೆಯುವರು ಕೃಷ್ಣಮೂರ್ತಿ ಚಂದರ್. ಇಲ್ಲಿ ಸರಿಯಾದ ಉತ್ತರ ಬೇಡಿಕೊಂಡವರು ರಾಘವೇಂದ್ರ ಖಾಸ್ನೀಸ್. ಮನಸುಖರಾಯನ ಮನಸ್ಸು ಕೃತಿ ರಚಿಸಿದವರು ಶ್ರೀನಿವಾಸ್ ವೈದ್ಯ. ಬಳ್ಳಾರಿ ವಿಚಿತ್ರಂ ಕುಂವಿಯವರ ನಾಟಕ. ಮುಂದಿಂದು ಕೊನೆ ಪ್ರಶ್ನೆ, ಇವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗುವುದಿಲ್ಲ? ಆಯ್ಕೆ 3 ಸಿ, ಸೋಲಿಸಬೇಡಯ್ಯ ಗೆಲಿಸಯ್ಯ, ಅನುಪಮ ನಿರಂಜನ್. ಇದು ಆಯ್ಕೆ ಆಗುವುದಿಲ್ಲ. ಬಾಕಿ 3ಗಳು, ಮಾತಂಗಿ ದಿವಟೆಗೆ, ಸಮತಾಬಿ ದೇಶ್ಮ್ಯಾನ್ ಕರೆಕ್ಟ್ ಇದೆ. ಹೊತ್ತು ಕಂತುವ ಮುನ್ನ, ಸಾರಾ ಅಬೂಬಕರ್ ಕರೆಕ್ಟ್ ಇದೆ. ಬದುಕು ಕೊಟ್ಟದ್ದು ಕಲಿಸಿದ್ದು, ಶಾರದಾ ಹೆಮ್ಮಿಗೆ ಕರೆಕ್ಟ್ ಇದೆ. ಸೋಲಿಸಬೇಡಯ್ಯ ಗೆಲಿಸಯ್ಯ ಅದು ಅನುಪಮ ನಿರಂಜನ್ ಅವ್ರದ್ದಲ್ಲ, ಅದು ಪ್ರೇಮ ಕಾರಂತ್ ಅವ್ರದ್ದಿದೆ. ಸೋಲಿಸಬೇಡಯ್ಯ ಗೆಲಿಸಯ್ಯ ಪ್ರೇಮ ಕಾರಂತ್. ಸರಿ, ಹಾಗಾದರೆ ಸ್ನೇಹಿತರೆ ಇವತ್ತಿಗೆ ಎಷ್ಟು ಸಾಕು. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಪ್ರಶ್ನೆಗಳ ಕುರಿತು ಚರ್ಚೆ ಮಾಡೋಣ. ಧನ್ಯವಾದಗಳು.